ಪಂಚಾಯತ್ ಆರ್ಟಿಯಲ್ಲಿ ಪಂಚಾಯತ್ ತಗೊಂಡು ಎಲ್ಲ ಇದೆ. ಅಂದ್ರೆ ಪ್ರತಿಯೊಂದು ಏನಂತ ಹೇಳಿದ್ರೆ ಇವತ್ತು ಏನೋ ಒಂದು ಅಪರಿಚಿತ ಮೃತದೇಹ ಸಿಕ್ಕಿದ್ರೆ ಇವತ್ತೇ ದಪ್ಪರ ಇವತ್ತೇ. ಅದರಲ್ಲೇ ದೊಡ್ಡ ವಿಷಯ ಅಂತ ಹೇಳಿ ನೀವು ತೋರಿಸ್ತೀನಿ ಅಲ್ಲ, ನಾ PDF ಹಾಕಿರ್ಬೋದು. 6/4/2010 ಅಪರಿಚಿತ ಮಹಿಳೆ ಕೊಲೆ ಆದವು. 302, 201 ಸಾಕ್ಷಿನಾಶ, ಮರ್ಡ್ರು, IPC. ಅವತ್ತೇ 6/4 ಧರ್ಮಸ್ಥಳ ಪಂಚಾಯತ್. ಇದು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆ ಬಂದಿರೋದು. ತಿರುಗಿ ನಾವು ತಿರುಗಿ ಏನಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೋಗ್ತಾರೋ ಕೇಳ್ತಾ ಇರೋದು. ನೋಡಿ ಪ್ರಶ್ನೆ ಅಷ್ಟೇ, ಅದಕ್ಕೆ ಉತ್ತರ ಬೇಕು. ಮತ್ತು ಇವಾಗ ಇಂಥ ಒಂದು ಕೊಲೆ ಪ್ರಕರಣ ಆಗುವಾಗ ಸಾಕ್ಷಿನಾಶ ಅಂತ ಯಾವ ಥರ ಕೊಟ್ಟಿರೋದು ಇವರು? ಹೌದು ತಾನೇ? ಸಾಕ್ಷಿನಾಶ ಹಂಗಾರೆ ಯಾರು ಮಾಡಿರೋದು? ಏನು ಮಾಡಿದ್ದಾರೆ? ಅವತ್ತೇ ದಫನ ಮಾಡ್ಲಿಕ್ಕೆ ಕಾರಣ ಏನು? ಇದೇ ಥರ ಆಗಿರೋದು ಪ್ರತಿಯೊಂದು. ಇದರಲ್ಲಿ ಇವಾಗ ಅಪರಿಚಿತ ಶವ ಅಂತ ಸಿಗ್ತಲ್ಲ, ಅದೊಂದು ಮಾತ್ರ ಕೊಲೆ ಅಂತ ಬಂದಿರೋದು. ಉಳಿದಂಗೆ ಯಾರೇ ಕೊಲೆ ಅಲ್ಲ ಅಂತ ಯಾವ ಆಧಾರ ಮೇಲೆ ಹೇಳೋದು? ಯಾರಿದ್ದಾರೆ? ಸರ್ ಅದರಲ್ಲಿ ಸರ್ ಕಂಪ್ಲೇಂಟ್ ಯಾರು? ಇದರಲ್ಲಿ ದೂರು ಕೊಟ್ಟರು. ಇದು ಪಂಚಾಯತ್ ಆರ್ಟಿಯಲ್ಲಿ ಪಂಚಾಯತ್ ತಗೊಂಡು ಎಲ್ಲ ಇದೆ. ಅಂದ್ರೆ ಪ್ರತಿಯೊಂದು ಏನಂತ ಹೇಳಿದ್ರೆ ಇವತ್ತು ಏನೋ ಒಂದು ಅಪರಿಚಿತ ಮೃತದೇಹ ಸಿಕ್ಕಿದ್ರೆ ಇವತ್ತೇ ದಪ್ಪರ ಇವತ್ತೇ. ಅದರಲ್ಲೇ ದೊಡ್ಡ ವಿಷಯ ಅಂತ ಹೇಳಿ ನೀವು ತೋರಿಸ್ತೀನಿ ಅಲ್ಲ, ನಾ PDF ಹಾಕಿರ್ಬೋದು. 6/4/2010 ಅಪರಿಚಿತ ಮಹಿಳೆ ಕೊಲೆ ಆದವು. 302, 201 ಸಾಕ್ಷಿನಾಶ, ಮರ್ಡ್ರು, IPC. ಅವತ್ತೇ 6/4 ಧರ್ಮಸ್ಥಳ ಪಂಚಾಯತ್. ಇದು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆ ಬಂದಿರೋದು. ತಿರುಗಿ ನಾವು ತಿರುಗಿ ಏನಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೋಗ್ತಾರೋ ಕೇಳ್ತಾ ಇರೋದು. ನೋಡಿ ಪ್ರಶ್ನೆ ಅಷ್ಟೇ, ಅದಕ್ಕೆ ಉತ್ತರ ಬೇಕು. ಮತ್ತು ಇವಾಗ ಇಂಥ ಒಂದು ಕೊಲೆ ಪ್ರಕರಣ ಆಗುವಾಗ ಸಾಕ್ಷಿನಾಶ ಅಂತ ಯಾವ ಥರ ಕೊಟ್ಟಿರೋದು ಇವರು? ಹೌದು ತಾನೇ? ಸಾಕ್ಷಿನಾಶ ಹಂಗಾರೆ ಯಾರು ಮಾಡಿರೋದು? ಏನು ಮಾಡಿದ್ದಾರೆ? ಅವತ್ತೇ ದಫನ ಮಾಡ್ಲಿಕ್ಕೆ ಕಾರಣ ಏನು? ಇದೇ ಥರ ಆಗಿರೋದು ಪ್ರತಿಯೊಂದು. ಇದರಲ್ಲಿ ಇವಾಗ ಅಪರಿಚಿತ ಶವ ಅಂತ ಸಿಗ್ತಲ್ಲ, ಅದೊಂದು ಮಾತ್ರ ಕೊಲೆ ಅಂತ ಬಂದಿರೋದು. ಉಳಿದಂಗೆ ಯಾರೇ ಕೊಲೆ ಅಲ್ಲ ಅಂತ ಯಾವ ಆಧಾರ ಮೇಲೆ ಹೇಳೋದು? ಯಾರಿದ್ದಾರೆ? ಕಂಪ್ಲೇಂಟ್ ಸರ್ ಅದರಲ್ಲಿ ಸರ್ ಕಂಪ್ಲೇಂಟ್ ಯಾರು? ಇದರಲ್ಲಿ ದೂರು ಕೊಟ್ಟರು. ಇದು